ಇದು ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕಾದಂಥ ಜಾಗ. ನಾವು ಇವಾಗ ಮಯೂರ ಫಿಲ್ಮ್ ನೋಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದದ್ದು. ಆ ಫಿಲ್ಮಲ್ಲಿ ಏನು ಕತೆ ಬರ್ತಲ್ಲ, ಆ ಇಡೀ ಕತೆ ಹೇಳುವ ಏಕೈಕ ಶಾಸನ ಅಂದರೆ ಈ ಸ್ತಂಭ ಶಾಸನ. ಇಡೀ ಟೂರಿಸಮ್ ಸೀಸನ್ನು, ಬಟ್ ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ ಅಂತಲೇ ಗೊತ್ತಿಲ್ಲ. ಬಟ್ ನಾವು ಚೌಕಾಕಾರದ ಬಾಕ್ಸಲ್ಲಿದ್ದೀವಲ್ಲ, ಈ ಸ್ಥಳದಲ್ಲಿದ್ದೀವಿ. ಇದು ಹಳೆಯದಾದಂಥ ಶಾಸನ, ಕನ್ನಡದ ಹೆಮ್ಮೆಯ ಗುರುತಾಗಿರುವಂಥ ಶಾಸನ ಇವತ್ತು ನಾವು ನೆಲದಲ್ಲೇ ನೋಡ್ತಿದ್ದೀವಿ. ಪ್ರಣವೇಶ್ವರ ದೇವಸ್ಥಾನ ನೋಡ್ತೀವಲ್ಲ, ಈ ಪ್ರಣವೇಶ್ವರ ದೇವಸ್ಥಾನ ಮುಂಚೆ ಶಾತವಾಹನರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಇದು 1 ಮತ್ತು 2ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಇದು ಚುಟುಗಳ ಕಾಲಕ್ಕೂ ಬಂತು. ಅಂದರೆ ಶಾತವಾಹನರ ನಂತರ ಚುಟುಗಳು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ರಂತೆ. ಈ ಪ್ರದೇಶದಿಂದ ಅಂದರೆ ಇಲ್ಲಿ ಸುಮಾರು ತಾಳಗುಂದದ ಸುತ್ತಮುತ್ತ ಏನು ಒಂದು ಬ್ರಾಹ್ಮಣ ಕುಟುಂಬ ಇತ್ತು. ಆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವನೇ ಮಯೂರ. ಆ ಮಯೂರ ಇಲ್ಲಿ ಪೂಜೆ ಮಾಡ್ತಿದ್ನಂತೆ. ಸೊ ನಂತರ ಅವ್ನಿಗೆ ಯಾವಾಗ ಸಿಂಹಾಸನ ಸಿಗುತ್ತೆ, ಬನವಾಸಿ ಸಿಗುತ್ತೆ, ಬನವಾಸಿ ಸಿಕ್ಕ ಮೇಲೆ ಇದನ್ನು ಅಫಿಷಿಯಲ್ ಆಗಿ ಮನೆ ದೇವರು ಅಂತ ಅನೌನ್ಸ್ ಮಾಡ್ತಾನೆ. ಇದೇ ನೋಡಿ ಪ್ರಣವೇಶ್ವರ ದೇವಸ್ಥಾನ ಹೆಂಗಿದೆ ಇವತ್ತಿಗೆ ಅಂತ. ಯಾರಿಲ್ವಾ ಇಲ್ಲಿ? ನೋಡಿದ್ದು ಪ್ರಣವೇಶ್ವರ ಲಿಂಗ. ಬಟ್ ಈ ಕಡೆನೂ ಒಂದು ಶಾಸನ ಇದೆ. ಕೆಲವು ಅಕ್ಷರಗಳು ಮಾತ್ರ ಕಾಣಿಸ್ತಾವ, ಮಿಕ್ಕಿದ ಅಕ್ಷರಗಳೆಲ್ಲ ಕಾಣಿಸಲ್ಲ. ಇದು ಪೂರ್ತಿಯಾಗಿ ಅಳಿಸೋಗೈತಿ. ನಾವಿಲ್ಲೇನಿದೆಯಲ್ಲ, ಇದು ಒಂದೇ ಶಾಸನನ ಅಕ್ಷರಗಳು ಕಾಣ್ತಾವ ನಮಗೆ. ನೋಡಿ ಇಲ್ಲೊಂದು ಶಾಸನ ಇದೆ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಕದಂಬ ವಂಶದ ಮಗಳಾದ ಲಕ್ಷ್ಮಿ ಭಟ್ಟಾರಿ ಕುಲದ ರಾಜಕುಮಾರನಾದಂಥ ಕಾಕುತ್ಸ್ಥವರ್ಮನನ್ನು ಮದುವೆ ಆಗ್ತಾಳೆ. ಕೆಲವು ವರ್ಷಗಳ ಕಳೆದೋದ್ರೂ ಇವ್ರಿಗೆ ಮಕ್ಕಳಾಗಲ್ಲ. ಲಕ್ಷ್ಮಿ ಏನು ಮಾಡ್ತಾಳೆ, ಈ ಪ್ರಣವೇಶ್ವರ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊತಾಳೆ. ನನಗೇನಾದ್ರು ಮಗು ಆದರೆ ನಾನು ಆ ಮಗುವಿಗೆ ನಿನ್ನ ಹೆಸರು ಇಡ್ತೀನಿ ಅಂತ ಈ ಪ್ರಣವೇಶ್ವರನ ಹತ್ರ ಬೇಡ್ಕೊಂಡಾಗ ಅವ್ರಿಗೆ ಒಂದು ಗಂಡು ಮಗು ಆಗುತ್ತೆ. ಆ ಗಂಡು ಮಗುವಿಗೆ ಪಶುಪತಿ ಅಂತ ಹೆಸರಿಡ್ತಾರೆ. ಇದು ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕಾದಂಥ ಜಾಗ. ಆದರೆ ಇಲ್ಲಿಗೆ ಯಾರೂ ಬರ್ತಾನೆ ಇಲ್ಲ. ಯಾಕೆ ಬರ್ತಿಲ್ಲ ಅಂದರೆ ಅವರಿಗೆ ಕನ್ನಡ ಮೇಲಿರುವ ಇಂಟ್ರೆಸ್ಟ್ ಕಡಿಮೆ. ಯಾಕಂದರೆ ಬನವಾಸಿಗೆ ತುಂಬ ಜನ ಹೋಗ್ತಾರೆ, ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಹೋಗ್ತಾರೆ. ಬಟ್ ಗುಡ್ನಾಪುರದಲ್ಲಿರುವ ಬನವಾಸಿ ಕದಂಬರ ಅರಮನೆಯ ಅವಶೇಷಗಳು ಏನಿದೆ, ಮತ್ತು ಕೆಲವೊಂದು ದೇವಾಲಯಗಳದಾವಲ್ಲ, ವೀರಭದ್ರ ದೇವಾಲಯ, ಅದನ್ನು ನೋಡೋಕ್ಕೆ ಯಾರೂ ಹೋಗಲ್ಲ. ಇದು ಸ್ತಂಭ ಶಾಸನವನ್ನು 1894ರಲ್ಲಿ BL ರೈಸ್ರವರು ಡಿಸ್ಕವರಿ ಮಾಡ್ತಾರೆ. ಹಾಗೆ 1902ರಲ್ಲಿ ಇದು ಪಬ್ಲಿಷ್ ಆಗುತ್ತೆ. 2013 ಮತ್ತು 2014ರಲ್ಲಿ ಈ ಶಾಸನದ ಆಧಾರವನ್ನು ಇಟ್ಕೊಂಡು ಇಲ್ಲಿ ಏನಾದರೂ ಹೆಚ್ಚಿಗೆ ಸಿಗ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಉತ್ಖನನ ಮಾಡ್ತಾರೆ. ನಾವು ಇಲ್ಲೇನು ಇಟ್ಟಿಗೆ ನೋಡ್ತಿದ್ದೀವಲ್ಲ, ಈ ಭಾಗದಲ್ಲಿ ಉತ್ಖನನ ಮಾಡ್ತಾರೆ. ನಾವೇನು ಹಲ್ಮಿಡಿ ಶಾಸನದಲ್ಲಿ ನೋಡ್ತೀವಲ್ಲ, ಕಾಕುತ್ಸ್ಥವರ್ಮನಿಗೆ ಹಲ್ಮಿಡಿ ಎಂಬ ಗ್ರಾಮವನ್ನು ದಾನವಾಗಿ ನೀಡ್ತಾರೆ ಅಂತ ಕಾಕುತ್ಸ್ಥವರ್ಮ ಮತ್ತು ಅವನ ಮಗ ಪಶುಪತಿ ಇಬ್ಬರು ಇದ್ದಾಗ ಹಾಕ್ಸಿರುವಂಥ ಏಕೈಕ ಶಾಸನ ಇದು. ನೋಡಿ, ನಾವು ಇದೇನು ಸ್ತಂಭ ನೋಡ್ತಿದ್ದೀವಲ್ಲ, ಈ ಸ್ತಂಭ ಮೇಲ್ಭಾಗದಲ್ಲಿ 8 ಮುಖ ಇದೆ. 8 ಮುಖದಲ್ಲಿ ಪ್ರತಿಯೊಂದು ಮುಖದಲ್ಲೂ ಸಹ 2 ಸಾಲುಗಳು, 16 ಸಾಲುಗಳು ಉಳ್ಳ ಶಾಸನ ಇದು. ಈ ಶಾಸನದಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಇವಾಗ ಮಯೂರ ಫಿಲ್ಮ್ ನೋಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದದ್ದು. ಆ ಫಿಲ್ಮಲ್ಲಿ ಏನು ಕತೆ ಬರ್ತಲ್ಲ, ಆ ಇಡೀ ಕತೆ ಹೇಳುವ ಏಕೈಕ ಶಾಸನ ಅಂದರೆ ಈ ಸ್ತಂಭ ಶಾಸನ. ಇಡೀ ಮಯೂರ ವರ್ಮ ಫಿಲ್ಮ್ನ ಕತೆ ಹೆಂಗೆ ಹೇಳುತ್ತೆ ಅಂದರೆ, ಮಯೂರ ವರ್ಮ ಕಂಚಿಗೆ ಹೋದಾಗ ಅಲ್ಲಿ ಅಶ್ವದ ಸೈನಿಕರೊಂದಿಗೆ ಏನು ಜಗಳ ಮಾಡ್ತಾನೆ. ಜಗಳ ಮಾಡಿದ ಮೇಲೆ ಶಾಸ್ತ್ರವನ್ನು ಬಿಚ್ಚಿ ಶಸ್ತ್ರವನ್ನು ಕೈಗಿಡ್ಕೊಂಡು ಕದಂಬ ವಂಶದ ಸ್ಥಾಪನೆ ಹೆಂಗೆ ಮಾಡ್ತಾನೆ ಅನ್ನೋದಕ್ಕೆ ಇರುವಂಥ ಏಕೈಕವಾದಂಥ ಶಾಸನ ಇದು. ಇಲ್ಲಿ ಚುಟುಗಳ ಆಡಳಿತ ನಡೆಸ್ತಾ ಇರ್ತಾರೆ ಬನವಾಸಿಲಿ. ಬನವಾಸಿ ಮೊದಲು ಕದಂಬರ ರಾಜಧಾನಿ ಆಗಿರಲಿಲ್ಲ, ಚುಟುಗಳ ರಾಜಧಾನಿ ಆಗಿತ್ತು. ಯಾವಾಗ ಮಯೂರವರ್ಮ ಮತ್ತು ಪಲ್ಲವರೊಂದಿಗೆ ಯುದ್ಧವಾಗಿ ಅವರು ಒಪ್ಪಂದ ಮಾಡಿಕೊಡ್ತಾರೆ, ಈ ಬನವಾಸಿ ಏನಿದೆ ಅಲ್ಲ ಅದನ್ನು ನಾನು ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಚುಟುಗಳ ಪ್ರಾಬಲ್ಯ ಕಡಿಮೆ ಆದಮೇಲೆ ಮಯೂರವರ್ಮ ಬನವಾಸಿನ ತನ್ನ ಹಿಡಿತಕ್ಕೆ ತಗೊತಾನೆ. ತನ್ನ ಹಿಡಿತಕ್ಕೆ ತಗೊಂಡು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದ್ದೇ ಇಲ್ಲಿಂದನೇ ಅಂತ ಹೇಳೋಕ್ಕಿರೋ ಒಂದೇ ಒಂದು ಶಾಸನ ಈ ಸ್ತಂಭ ಶಾಸನ. ನೋಡಿ, ಈ ಜಾಗ ನೋಡ್ತಾ ಇದ್ದರೆ ನನಗೊಂಥರ ಏನೋ ಒಂಥರ ಬೇಸರ. ಯಾಕಂದರೆ ಇಲ್ಲಿಗೆ ನಾನು ಬೆಳಗ್ಗೆಯಿಂದ ಬಂದಿದ್ದೀನಿ, ಇವಾಗ ಸರಿಸುಮಾರು 2 ಗಂಟೆ.
ನನ್ನೊಬ್ರನ್ನ ಬಿಟ್ಟು ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಯಾರೂ ಬರ್ತಾನೂ ಸಹ ಇಲ್ಲ. ನೋಡಿದರೆ ಇದು ಟೂರಿಸಮ್ ಸೀಸನ್ನು, ಬಟ್ ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದಂದ್ರೂ ಬೇಜಾರಾಗುತ್ತೆ, ಇಂಥ ಸ್ಥಳಗಳಿಗೆ ಪ್ರವಾಸಿಗರು ಬರಬೇಕು, ಹೆಚ್ಚಿನದಾಗಿ ಬರಬೇಕು. ಮತ್ತು ಇಂಥ ಸ್ಥಳಗಳಿದಾವಲ್ಲ, ಇಲ್ಲಿಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ ನೀವು ಬಂದರೆ. ಬಟ್ ನಾವೇನು ಅನ್ಕೊತೀವಿ, ಮೂಲ ಸೌಕರ್ಯಗಳು ಇಲ್ಲ ಅಂತ ಹೇಳ್ತೀವಿ. ಯಾವಾಗ ಪ್ರವಾಸಿಗರು ಬರೋದು ಸ್ಟಾಪ್ ಮಾಡ್ತಾರೋ ಅಲ್ಲಿ ಮೂಲ ಸೌಲಭ್ಯಗಳು ಇರಲ್ಲ. ಪ್ರವಾಸಿಗರು ಜಾಸ್ತಿ ಹೋಗುವಂಥ ಸ್ಥಳಗಳನ್ನ ನೋಡ್ರಿ, ಅಲ್ಲೆಲ್ಲ ಮೂಲ ಸೌಲಭ್ಯಗಳು ಇರ್ತಾವೆ. ಯಾಕಂದರೆ ಅಲ್ಲಿ ಜನ ಬರ್ತಾರೆ ಅಂತ ಸೌಲಭ್ಯಗಳನ್ನ ಹೆಚ್ಚು ಮಾಡ್ತಾರೆ. ಬಟ್ ನೀವೆಲ್ಲ ಇಂಥ ಸ್ಥಳಗಳಿಗೆ ಬರಬೇಕು, ನೋಡಬೇಕು. ನಮ್ಮ ಪ್ರವಾಸೋದ್ಯಮ ಏನಿದೆ ಕರ್ನಾಟಕ ಟೂರಿಸಮ್ಮು, ಅದನ್ನು ಅಭಿವೃದ್ಧಿ ಮಾಡಬೇಕು. ಇವಾಗ ನೋಡಿ, ಕೇರಳ ಮತ್ತು ತಮಿಳುನಾಡು ಅಥವಾ ಬೇರೆ ಬೇರೆ ಗೌರ್ಮೆಂಟ್ಗಳು ಏನು ಮಾಡ್ತಿದ್ದಾವೆ ಅಂದರೆ ಟೂರಿಸಮ್ನ ಪ್ರಮೋಟ್ ಮಾಡ್ತಿವೆ. ಕರ್ನಾಟಕದಲ್ಲಿ ಪ್ರಮೋಟ್ ಆಗ್ತಿಲ್ಲ ಅಂತಲ್ಲ, ಆದರೆ ಕರ್ನಾಟಕದಲ್ಲಿ ಟೂರಿಸಮ್ ಸ್ಥಳಗಳಿಗೆ ಭೇಟಿ ನೀಡುವವರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ. ಅದರಲ್ಲೂ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವವರ ಸಂಖ್ಯೆ ಏನಿದೆ ಅದು ತುಂಬ ಕಡಿಮೆ. ಅದು ಯಾವುದೋ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಸ್ಟೂಡೆಂಟ್ಗಳು ಬರ್ಬೋದು. ಮತ್ತು ನಾನು ನೋಡ್ದಂಗೆ ಅನ್ಪ್ರೊಫೆಷ್ನಲ್, ಇವಾಗ ಎಂಜಿನಿಯರ್ ಇರ್ತಾರೆ, ಡಾಕ್ಟ್ರ್ ಇರ್ತಾರೆ, ಯಾರೋ ಅವರು ಬೇರೆ ಥರ ಕೆಲಸ ಮಾಡ್ತಿರ್ತಾರೆ. ಅವರು ವರ್ಕ್ ರಿಲೀಫ್ಗೋಸ್ಕರ ಇಂಥಲ್ಲಿ ದೇವಸ್ಥಾನಗಳಿಗೆ ಬರ್ತಾರೆ. ಟೂರಿ ಮೇಲೆ ಶಾಸನ ಇದೆ, ಆದರೆ ಶಾಸನ ಎಲ್ಲ ಅಳಿಸಿ ಹೋಗಿದೆ. ಬಟ್ ಈ ವೀರ್ಗಳು ನೋಡಿದರೆ ಇದು ಹಸುಗಳಿಗಾಗಿ ನಡೆದಂಥ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡಿರೋನ್ಗೋಸ್ಕರ ಹಾಕ್ಸಿದ ವೀರಗಲ್ಲು. ಯಾಕೆ ಹೇಳ್ತಿದ್ದೇನೆ ಅಂದರೆ, ಇಲ್ಲೆಲ್ಲ ಹಸು ಇದೆ ನೋಡಿ, ಇಲ್ಲಿ ಹೋರಾಡ್ತಿದ್ದಾನೆ ವೀರ. ಅವನ ಸಾವಿನ ನಂತರ ರಾಜ ಅವನಿಗೋಸ್ಕರ ಹಾಕ್ಸಿರೋ ವೀರ್ಗಲ್ಲು. ಟ್ರಾವೆಲ್ ಅಂದ್ರೆ ಹಿಂಗೆ, ಯಾವಾಗ ಬೈಕಲ್ಲಿ ಬರ್ತೀವಿ, ಆಟೋದಲ್ಲಿ ಬರ್ತೀವಿ, ಟ್ರ್ಯಾಕ್ಟ್ರಲ್ಲಿ ಬರ್ತೀವಿ, ಸುಮ್ಮನೆ ಸಿಕ್ಕಿದ ಗಾಡಿಗೆ ಹೋಗ್ತಾ ಇರೋದಷ್ಟೇ. ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ಈ ಜಾಗದಲ್ಲಿ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡದಲ್ಲಿ ಸಿಕ್ಕಂಥ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ ಶಾಸನ. ಆದರೆ ಅಲ್ಮಿಡಿ ಶಾಸನಗಿಂತ 80 ವರ್ಷ ಹಳೇದಾದಂಥ ಶಾಸನ ಸಿಕ್ಕಂಥ ಸ್ಥಳ ಇದು. ಇಲ್ಲಿ ಇದನ್ನ ನಾನು ಅದೇ ಇವಾಗ ಏನು ಇಲ್ಲ ಇಲ್ಲಿ. ಬಟ್ ಇದೇ ಸ್ಥಳನ ಯಾಕೆ ಹೇಳ್ತಿದ್ದೇನೆ ಅಂದರೆ, ಪುರಾತತ್ವ ಇಲಾಖೆಯವರು ಈ ಸ್ಥಳದಲ್ಲಿ ಒಂದು ಉತ್ಖನನ ಮಾಡ್ತಾರೆ. ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಪ್ರಣವೇಶ್ವರ ದೇವಸ್ಥಾನ ನಾವು ಅಲ್ಲಿ ನೋಡ್ತೀವಲ್ಲ, ಆ ದೇವಸ್ಥಾನ ಮೂಲತಃ ಅಷ್ಟೇ ಇರಲಿಲ್ಲ, ಇಲ್ಲಿವರೆಗೂ ಇತ್ತು ಅಂತ ಉತ್ಖನನದಿಂದ ತಿಳಿದು ಬರ್ತದೆ. ಇಲ್ಲಿ ದೇವಾಲಯದ ಅವಶೇಷಗಳು ಸಿಗ್ತಾವ. ದೇವಾಲಯದ ಅವಶೇಷ ಸಿಕ್ಕಾಗ ದೇವಾಲಯದ ಇದು ಎಂಟ್ರಿ ಸಿಗುತ್ತೆ, ನಮಗೆ ಎಂಟ್ರನ್ಸ್ ಮೆಟ್ಲು ಸಿಗುತ್ತೆ. ಇಲ್ಲೊಂದು ಯಾಳಿ ಸಿಗುತ್ತೆ, ಮೆಟ್ಟಿಲು ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ಯಾಳಿ ಇರುತ್ತೆ. ಆ ಯಾಳಿಯ ಕೆಳಭಾಗದಲ್ಲಿ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ಬೋದು. ಆದರೆ ಅಲ್ಮಿಡಿ ಶಾಸನಗಿಂತಲೂ 80 ವರ್ಷ ಮತ್ತೆ ತಾಳಗುಂದ ಶಾಸನಗಿಂತಲೂ 80 ವರ್ಷ ಹಳೆಯದಾದಂಥ ಕನ್ನಡದ ಶಾಸನ ಸಿಕ್ಕಿದ್ದು ಇದೇ ಜಾಗದಲ್ಲಿ. ಎಕ್ಸ್ಕವೇಷನ್ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಅವರು ಎಕ್ಸ್ಕವೇಷನ್ ಮಾಡಿದರೆ ಅದನ್ನು ಹೊರ ತೆಗೆಯಂಗಿಲ್ಲ. ಮೆಟಲ್ ಆಬ್ಜೆಕ್ಟ್ ಅಥವಾ ಯಾವ್ದಾದ್ರು ಶಿಲ್ಪಗಳು, ಮಡಿಕೆ ಕುಡಿಕೆಗಳು ಏನಾದ್ರು ಸಿಕ್ಕರೆ ತೆಗಿಬೋದು. ಬಟ್ ಇಟ್ಟಿಗೆಗಳನ್ನ, ಕಟ್ಟಡದ ಅವಶೇಷಗಳನ್ನ ಹೊರಗೆ ತೆಗಿಬಾರ್ದು ಅಂತ ಕೆಲವೊಂದಿಷ್ಟು ನಿಯಮಗಳಿವೆ. ಅದರ ಪ್ರಕಾರ ಅದು ಇನ್ನೂ ಶಾಸನ ಕೆಳಭಾಗದಲ್ಲೇ ಇದೆ. ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈಗ ನಾನೇನಿದ್ದೀನಲ್ಲ, ನಾನು ನಿಂತಿರೋದು ಅಲ್ಮಿಡಿ ಶಾಸನಗಿಂತಲೂ ಹಳೆಯದಾದಂಥ ಕನ್ನಡದ ಹಳೆಯ ಶಾಸನದ ಮೇಲೆ. ಯಾವ ರೀತಿ ಫೀಲ್ ಆಗ್ಬೋದು ಅಂತ, ಯಾಕಂದರೆ ಅಷ್ಟು ಹಳೆಯದಾದಂಥ ಶಾಸನ, ಕನ್ನಡದ ಹೆಮ್ಮೆಯ ಗುರುತಾಗಿರುವಂಥ ಶಾಸನ ಇವತ್ತು ನಾವು ನೆಲದಲ್ಲೇ ನೋಡ್ತಿದ್ದೀವಿ. ಬಟ್ ಇದನ್ನು ಹೊರಗೆ, ಅದು ಏನೇ ಇರಲಿ, ಹೊರಗೆ ತೆಗೆದು ಎಲ್ಲರೂ ಒಂದು ಕಡೆ ಮ್ಯೂಸಿಯಮ್ಮಲ್ಲಿ ಇಡಬೇಕು. ಯಾಕಂದರೆ ಅದನ್ನು ನಾವು ಚೌಕಾಕಾರದ ಬಾಕ್ಸಲ್ಲಿದ್ದೀವಲ್ಲ, ಈ ಸ್ಥಳದಲ್ಲಿದ್ದೀವಿ. ಇದು ಸಂರಕ್ಷಿತ ಸ್ಮಾರಕ. ಇಲ್ಲಿದೆ ಅಲ್ಲ ಪ್ರಣವೇಶ್ವರ ದೇವಸ್ಥಾನ, ಇದು ಸಂರಕ್ಷಿತ ಸ್ಮಾರಕ. ಇದರಿಂದ 100 ಮೀಟ್ರ್ ಹೊರಗಡೆ ನಿಷೇಧಿತ ಪ್ರದೇಶ ಇದೆ. ಆ ನಿಷೇಧಿತ ಪ್ರದೇಶ ಮತ್ತು ಅದರಿಂದ 100 ಮೀಟ್ರ್ ಹೊರಗೆ ಅಂದರೆ 200 ಮೀಟ್ರ್ವರೆಗೂ ನಿಯಂತ್ರಿತ ಪ್ರದೇಶ ಇದೆ ಅಂತೆ. ಇಲ್ಲಿ ಒಂದು ವಿಶೇಷವಾದಂಥ ಗಮನ ಏನು ಸಾರ್ವಜನಿಕರಿಗೆ ಅಂದರೆ, ಈ ನಿಷೇಧಿತ ಪ್ರದೇಶ ಇದೆಯಲ್ಲ, ಇಲ್ಲಿ ಮತ್ತು ನಿಯಂತ್ರಿತ ಪ್ರದೇಶಗಳಲ್ಲಿ ನಿಮ್ಮದೇನಾದ್ರು ಮನೆಗಳಿದ್ದರೆ, ಈ ದೇವಸ್ಥಾನ ಅಂತ ಅಲ್ಲ, ASI ಅಥವಾ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಅಂಡರಲ್ಲಿರೋ ಯಾವುದಾದ್ರೂ ದೇವಸ್ಥಾನದ 100 ಮೀಟ್ರ್ ಅಂತರದಲ್ಲಿ ನಿಮ್ಮ ಮನೆ ಏನಾದ್ರು ಇದ್ದರೆ, ನೀವು ಅಲ್ಲಿ ಮತ್ತೆ ಆ ಮನೆಯನ್ನು ಬಿಚ್ಚಿ ವಾಪಸ್ ಕಟ್ತೀನಿ ಅಂದರೆ ಅದಕ್ಕೆ ನೀವು ಪರ್ಮಿಷನ್ ತೊಗೋಬೇಕು.
ಮತ್ತು ನೀವು ಅಲ್ಲಿ ನೆಲ ಅಗಿಬೇಕಂದ್ರೂ ಸಹ ಪರ್ಮಿಷನ್ ತಗೋಬೇಕು ಅಂತ ಇಲ್ಲಿರೋ ಬೋರ್ಡ್ ಹೇಳುತ್ತೆ.